ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆ ಸಂಪೂರ್ಣವಾಗಿ ನೋಡ್ಕೊಂಬರಮಂತ ಬರ್ರಿ. ಇಲ್ಲೇ ನೋಡ್ರಿ, ಶ್ರುತಿ ಮತ್ತು ರವಿ ಬಂದಿರ್ತಾರೆ ಶೋರೂಮ್ಗೆ. ಇಲ್ಲಿಗೆ ಯಾಕೆ ಬಂದಿದ್ರೋ ನೀವು ಅಂತ ಹೇಳಿ ಇಲ್ಲಿ ಮನೋಜ್ ಕೇಳ್ತಾನೆ. ನಮಗೇನು ಗೊತ್ತಪ್ಪ, ಸೂರ್ಯಣ್ಣ ಮತ್ತು ಮೀನಾತ್ಗೆ ಬರೋದಕ್ಕೆ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ ಅಂತ ಹೇಳ್ತಾರೆ. ಅದನ್ನು ಕೇಳಿ ಇವ್ರಿಗೆ, ರೋಹಿಣಿಗೆ ಮತ್ತು ಮನೋಜ್ಗೆ ಶಾಕ್ ಆಗ್ತಿರ್ತದೆ. ಯಾಕೆ ಬರೋದಕ್ಕೆ ಹೇಳಿದ್ರು ಮನೆಯವ್ರಿಗೆಲ್ಲ ಇವರು ಅಂತ ಹೇಳಿ ಶಾಕ್ ಆಗ್ತಿರ್ತದೆ. ರೋಹಿಣಿ ಅಂತೂ ಫುಲ್ ಶಾಕಲ್ಲಿ ನಿಂತಿರ್ತಾಳೆ. ಈ ಕಡೆ ರೋಹಿಣಿಗಂತೂ ಫುಲ್ ಶಾಕ್ ಆಗಿಬಿಡ್ತಾಳೆ. ಮನೆಯವರೆಲ್ಲ ಬರ್ತಿರೋದನ್ನ ನೋಡಿ ಮನೋಜ್ ಅಂತ ಹೇಳಿ ಇಲ್ಲಿ ರೋಹಿಣಿ ಹೇಳ್ತಿರ್ತಾಳೆ. ಈ ಕಡೆ ಮೈನಾ ಮತ್ತು ಶಾಂತಿ, ರಂಗನಾಥ್ ಎಲ್ಲರೂ ಬರ್ತಿರ್ತಾರೆ. ಬರೋದನ್ನ ನೋಡ್ತಿದ್ದಂಗೆ ರೋಹಿಣಿ ಅಂತೂ ಫುಲ್ ಶಾಕ್ ಆಗಿ ಉರ್ಕೋತಿರ್ತಾಳೆ. ಮನೆಯವರೆಲ್ಲ ಬಂದುಬಿಡ್ತಾರೆ. ಬಂದಿದ ತಕ್ಷಣ ಬನ್ನಿಯಪ್ಪ ಬನ್ನಿ ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರನ್ನ ಕರಿತಿರ್ತಾನೆ. ಸೂರ್ಯ ಸಮೇತ ಬಂದಿರ್ತಾನೆ. ಎಲ್ಲ ಸ್ಟಾಪು ಬನ್ರಪ್ಪ ಇಲ್ಲಿ ಅಂತ ಹೇಳಿ ಸೂರ್ಯ ಅವರೆಲ್ಲರನ್ನೂ ಕರಿತಾನೆ. ಎಲ್ಲ ಸ್ಟಾಪು ಬಂದು ನಿಂತ್ಕೊಂಡಿರ್ತಾರೆ. ಏನೋ ಇದು ಲೋ ಸೂರ್ಯ, ಯಾಕೋ ಮನೆಯವ್ರನ್ನೆಲ್ಲರೂ ಕರ್ಕೊಂಡ್ಬಂದಿದ್ಯಾ ಅಂತ ಹೇಳಿ ಇಲ್ಲಿ ಮನೋಜ್ ಕೇಳ್ತಿರ್ತಾನೆ. ಕೇಳಿದ ತಕ್ಷಣ ಪೆಂಗ್ಯ ನಿನ್ನೆನೇ ಹೇಳಿಲ್ವೇನೋ, ಎಲ್ಲ ಇತ್ಯರ್ಥ ಆಗಿಲ್ವೇನೋ ಪೆಂಗ್ಯ ಅಂತ ಹೇಳಿ ಇಲ್ಲಿ ಸೂರ್ಯ ಮನೋಜ್ಗೆ ಹೇಳಿ ನಗ್ತಾ ಇರ್ತಾನೆ. ಏನು ಹೇಳಿದ್ಯೋ ಏನು ಅಂತ ಹೇಳಿದ ತಕ್ಷಣ, ನಿನ್ನೆನೇ ಹೇಳಿದ್ದೀನಲ್ಲೋ ನಿನಗೆ, ಸೀಟು ನಿಂದಲ್ಲ, ಬಿಟ್ಕೊಡೋ ಸೀಟು, ಎದ್ದೇಳೋ ಅಂತ ಹೇಳಿ ಮನೋಜ್ಗೆ ಹೇಳ್ತಿರ್ತಾನೆ. ಹೇಳಿದ ತಕ್ಷಣ ಇಲ್ಲಿ ರೋಹಿಣಿಗಂತೂ ಫುಲ್ ಶಾಕಲ್ಲಿರ್ತಾ. ರಂಗನಾಥ್ ಅಂತೂ ಕೈ ಕಟ್ಕೊಂಡು ಸುಮ್ಮನೆ ನಿಂತಿರ್ತಾನೆ. ಸೂರ್ಯ ಬಿಡಪ್ಪ ಅಂಥೇಳಿ, ಅಪ್ಪ ನೀನು ಸುಮ್ಮನೆ ಇರಪ್ಪ, ಇಲ್ಲ ಅಂದರೆ ನೀನು ನನ್ನನ್ನು ಕಳ್ಕೊಬೇಕಾಗುತ್ತೆ ನೋಡು ಅಂತ ಹೇಳಿ ಇಲ್ಲಿ ಸೂರ್ಯ ಅವ್ರ ಅಪ್ಪನ ಹೇಳ್ತಿರ್ತಾನೆ. ಹೇಳು, ಹೇಳಿದ್ದು ಕೇಳಿಸ್ತಿಲ್ವೇನೋ, ಎದ್ದೇಳು, ಈ ಸೀಟು ನಿಂದಲ್ಲ, ಎದ್ದೇಳು, ಇದು ನನ್ನ ದುಡ್ಡಲ್ಲಿ ತೊಗೊಂಡಿರೋ ಶೋರೂಮ್, ಇದು ಅಪ್ಪನ ದುಡ್ಡಲ್ಲಿ ತೊಗೊಂಡಿರೋ ಶೋರೂಮ್, ಇದು ಏಳೋ ಪೆಂಗ್ಯ ಅಂತ ಹೇಳಿ ಇಲ್ಲಿ ಮನೋಜ್ಗೆ ಸೂರ್ಯ ಹೇಳ್ತಿರ್ತಾನೆ. ಎದ್ದೇಳ್ತಾನೆ ಮನೋಜು. ಎದ್ದು ಸೀಟ್ ಬಿಟ್ಕೊಡೋಕ್ಕೆ ಭಾಳ ಕಷ್ಟಪಡ್ತಿರ್ತಾನೆ. ಸೂರ್ಯ ಬಾಪ ನೀನಿಲ್ಲಿ, ಇದು ನಿಂದು ಜಾಗಪ್ಪ ಬಾಪ ಅಂತ ಹೇಳಿ ರಂಗನಾಥ್ನ ಕರ್ಕೊಂಬಂದು ಆ ಚೇರ್ ಮೇಲೆ ಕೂಡ್ಸಕ್ಕೆ ಹೋಗ್ತಾನೆ. ಹೋಗಿದ ತಕ್ಷಣ ರಂಗನಾಥ್ ಕೂತ್ಕೊಳ್ಳೋದಿಲ್ಲ. ಕೂತ್ಕೊಳ್ಳಪ್ಪ ನೀನೇನಪ್ಪ ಏನು ಇದು ಮಾಡ್ತಾಯಿದ್ಯಾ, ಕೂತ್ಕೊ ಅಂತ ಹೇಳಿ ಹೇಳ್ತಾನೆ. ಮೀನಮ್ಮ ಸಕ್ಕರೆ ಬೈಲ್ನೂ ಬಂದು ಕೂತ್ಕೊಳ್ಳೋಕೆ ಹೇಳಮ್ಮ ಅಪ್ಪದ ಪಕ್ಕ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಆವಾಗ ಶಾಂತಿನೂ ಬಂದು ರಂಗನಾಥ್ ಪಕ್ಕ ಬಂದು ನಿಂತ್ಕೊಂಡಿರ್ತಾಳೆ. ತೊಗೊಂಬರಪ್ಪ ಇಲ್ಲಿ ಅಂತ ಹೇಳಿದ ತಕ್ಷಣ ಇಲ್ಲಿ ಹಾರ ತೊಗೊಂಬಂದು ಕೊಡ್ತಾರೆ. ಹಾರ ತೊಗೊಂಬಂದು ಕೊಟ್ಟಿದ ತಕ್ಷಣ ಹಾರ ಹಾಕ್ತಾನೆ ಅವ್ರ ಅಪ್ಪನಿಗೆ ಸೂರ್ಯ. ಅಪ್ಪ ಏನಪ್ಪ ನೀನು, ಏನು ಮಸ್ತ್ನೇ ಕಾಣಿಸ್ತಾ ಇದೆಯಪ್ಪ ಅಂತ ಹೇಳ್ತಾನೆ. ಈ ಕಡೆ ಶಾಂತಿಗೂ ಹಾರ ಹಾಕಕ್ಕೆ ಹೇಳ್ತಾನೆ ಮೀನಾಗ. ಮೀನಮ್ಮ ನೀನು ಕೂಡ ಸಕ್ಕರೆಗೆ ಹಾರ ಹಾಕಮ್ಮ ಅಂಥೇಳಿ ಸಕ್ಕರೆಗೆ ಹಾರ ಹಾಕ್ತಾಳೆ ಮೀನಾ ಕೂಡ. ಎಲ್ಲರೂ ಚಪ್ಪಾಳೆ ಹೊಡ್ರಪ್ಪ, ಏನು ನೋಡ್ತಾ ಇದ್ದಾರೆ, ಎಲ್ಲರೂ ಚಪ್ಪಾಳೆ ಹೊಡ್ರಿ ಅಂತ ಹೇಳಿದ ತಕ್ಷಣ ಎಲ್ಲರೂ ಚಪ್ಪಾಳೆ ಹೊಡಿತಾರೆ. ಇಲ್ಲೇ ಇದಕ್ಕೆಲ್ಲ ಎದಕ್ಕೆ ಬೇಕೋ ನಿನಗೆ ಅಂಥೇಳಿ ಶಾಂತಿ ಬೈತಿರ್ತಾಳೆ. ಸೀಟ್ ತೊಗೊಂಡು ಬನ್ರಪ್ಪ ಅಂಥೇಳಿ ಇಲ್ಲಿ ಶಾಂತಿಗೆ ಮತ್ತು ರಂಗನಾಥ್ಗೆ ಮೊದಲು ಸೀಟ್ ತಿನ್ನಿಸ್ತಾನೆ ಸೂರ್ಯ. ತಿನ್ನಪ್ಪ ನೀನು ಅಂಥೇಳಿ. ಆಮೇಲೆ ಅಪ್ಪ ನೀನು ಸಕ್ಕರೆಗೂ ಸೀಟ್ ತಿನ್ಸಪ್ಪ ಅಂಥೇಳಿ ರಂಗನಾಥ್ ಕೈಯಿಂದ ಸಕ್ಕರೆಗೂ ಕೂಡ ಸ್ವೀಟ್ ತಿನ್ನಿಸ್ತಾನೆ. ಸೂರ್ಯ ಹೇಳಿದ ತಕ್ಷಣ ರಂಗನಾಥ್ ಸ್ವೀಟ್ ತಿನ್ನಿಸ್ತಾನೆ. ಮತ್ತು ಎಲ್ಲರಿಗೂ ಸ್ಟಾಪ್ಗೂ ಕೊಡ್ರಿ, ನೀವು ತೊಗೊಳ್ರಪ್ಪ ಸ್ವೀಟು ಅಂತ ಹೇಳಿ ಸೂರ್ಯ ಹೇಳ್ತಾನೆ. ಮತ್ತು ಎಲ್ಲರಿಗೂ ಸ್ಟಾಪ್ಗೂ ಮತ್ತು ಎಲ್ಲರಿಗೂ ಸ್ವೀಟ್ ಕೊಡ್ತಾರೆ. ಎಲ್ಲರೂ ಸ್ವೀಟ್ ತಿಂತಿರ್ತಾರೆ. ಈ ಕಡೆ ಶ್ರುತಿ ಮತ್ತು ರವಿ ಅಂತೂ ಫುಲ್ ಖುಷಿಯಾಗಿರ್ತಾರೆ ನಗ್ತಾ. ಈ ಕಡೆ ಅವನು ಅಂದರೆ 2 ಕಾರ್ ಶೋರೂಮ್ ಓನರ್ ಅವನು ಸೂರ್ಯ. ನೀವು ಇಲ್ಲಿ ಸೂರ್ಯ ಹೇಳಿರ್ತಾನೆ, ಅಂದರೆ ನೀನು ಮುಂದೆ ಮ್ಯಾನೇಜರಾಗಿ ಕೆಲಸ ಮಾಡ್ಬೋದು ಇಲ್ಲಿ ಅಂತ ಹೇಳಿ ಮನೋಜ್ ಹೇಳಿದ ತಕ್ಷಣ ಇಲ್ಲಿ ಶಾಂತಿ ಅಂತ ಫುಲ್ ಉರ್ಕೋತಿರ್ತಾಳೆ. ಇದೆಲ್ಲ ಬೇಕಿತ್ತೇನೋ ಅಂಥೇಳಿ. ಈ ಕಡೆ ಅವನು ಚೇತನ ಏನು ಹೇಳ್ತಾನಂದ್ರೆ, ಸೂರ್ಯ ಇವಾಗ 2 ಕಾರ್ ಓನರು ಅಂತ ಹೇಳಿರ್ತಾನೆ, ನೀವು ಕೆಲಸದವ್ರು ಅಂತೇಳಿ. ಈ ಕಡೆ ರೋಹಿಣಿ ಮತ್ತು ಮನೋಜು ಆಫೀಸಿಂದ ಶೋರೂಮಿಂದ ಹೊರಗಡೆ ಹೋಗ್ತಿರ್ತಾರೆ. ಹೋಗ್ತಿದ್ದಾರೆ ಅವರು ಅಂತ ಹೇಳ್ತಾರೆ. ಹೋಗಲಿ ಬಿಡೆ ಅಂತ ಹೇಳಿ ಮೀನಾಗ ಸೂರ್ಯ ಹೇಳಿರ್ತಾನೆ. ಈ ಕಡೆ ನೋಡಿದ್ರೆ ಈ ಕಡೆ ಅವ್ರು ಗುಪ್ತಾ ಸರ್ನ ನೋಡಿ ಫುಲ್ ಶಾಕ್ ಆಗಿ ನೀರು ಬಿಟ್ಟು ಚಳಿ ಬಿಟ್ಟಿರುತ್ತೆ ಮನೋಜ್ಗೆ. ಅಂತೂ ಫುಲ್ ಶಾಕ್ ಅಂದರೆ ಶಾಕಲ್ಲಿ ನಿಂತಿರ್ತಾನೆ. ಗುಪ್ತಾ ಸರ್ ಒಳಗಡೆ ಬಂದು, ಏನು ನಡೀತಿದೆ ಇಲ್ಲಿ, ಏನಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿದ್ರೆ ಸೂರ್ಯ, ಏನಾದರೂ ವಿಶೇಷನಾ, ಏನು ವಿಶೇಷ ಇವತ್ತು ಅಂತ ಹೇಳಿದ ತಕ್ಷಣ ಈ ಕಡೆ ರೋಹಿಣಿಗೂ ಶಾಕ್ ಆಗಿರುತ್ತೆ ಮತ್ತು ಮನೋಜ್ಗೂ ಶಾಕ್ ಆಗಿರುತ್ತೆ. ಈ ಕಡೆ ನಾನು ಹೇಳ್ತೀನಿ ಅಂತೇಳಿ ಸೂರ್ಯ ಹೇಳೋಕೆ ಹೋದಾಗ ರಂಗನಾಥ್ ಹೇಳ್ತಾರೆ. ಇಲ್ಲಿ ಮತ್ತು ಈ ಕಡೆ ಅಂತಂದ್ರೆ ಇಲ್ಲಿ ಮೊದಲೆಲ್ಲ ಪೇಮೆಂಟ್ ಕೊಟ್ಟಿರ್ತಾರೆ ಅವರು ಆರ್ಡ್ರಿಗೋಸ್ಕರ. ಅವ್ರು ಬಂದಿರ್ತಾರೆ, ನಮ್ಮ ಪ್ರಾಡಕ್ಟೇ ಕಳಿಸಿಲ್ಲ ಅಂತ ಹೇಳಿಬಿಟ್ಟು. ಹೇಳಿದ ತಕ್ಷಣ ಫುಲ್ ಶಾಕ್ ಆಗುತ್ತೆ ಗುಪ್ತಾ ಸರ್ಗೂ. ಏನು ಮನೋಜ್ ಈ ರೀತಿ ಮಾಡಿದ್ದೀರಾ ಅಂಥೇಳಿ. ರೋಹಿಣಿಗೂ ನನಗೆ ಅಮೌಂಟ್ ಕಳಿಸಿದ್ರೆ ನಾನು ಪ್ರಾಡಕ್ಟ್ನ ಕಳಿಸ್ತಿದ್ನಲ್ಲ ಅಂಥೇಳಿ ಇಲ್ಲಿ ಗುಪ್ತಾ ಸರ್ ಹೇಳ್ತಾರೆ. ಹೇಳಿದ ತಕ್ಷಣ ಮತ್ತು ಈ ಕಡೆ ಸೂರ್ಯ ಏನು ಹೇಳ್ತಾನೆ ಅಂದರೆ, ಅದನ್ನೆಲ್ಲ ನಾನು ಹೇಳ್ತೀನಿ ಸರ್ ಅಂತ ಹೇಳಿ ಸೂರ್ಯ ಹೇಳ್ತಿರ್ತಾನೆ. ಅಂದರೆ ಅವನು ಮನೋಜ್ ಫ್ಲ್ಯಾಟ್ ತೊಗೊಂಡಿದ್ದು, ಅಲ್ಲೆಲ್ಲ ಮೋಸ ಹೋಗಿದ್ದು, ಅದೆಲ್ಲದನ್ನು ಸೂರ್ಯ ಗುಪ್ತಾ ಸರ್ ಅವ್ರಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಅವರಂತೂ, ಏನು ಮನೋಜ್ ನೀವು ಈ ರೀತಿ ಎಲ್ಲ ಮಾಡ್ತೀರಾ ಅಂತ ಹೇಳಿ ಬೈತಿರ್ತಾರೆ. ಬೈದ ತಕ್ಷಣ ಅಂತಂದ್ರೆ ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲ್ಲ, ಆಸೆ ಪಡಬೇಕು. ಅದನ್ನು ಇನ್ನೂ ಈಗಷ್ಟೇ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿರೋರು ನೀವು. ಏನಿಲ್ಲ ಅಂತಂದರೂ ಈಗ ಬಂದಿರೋ ಸಂಪಾದನೆನ ಬಿಸ್ನೆಸ್ಗೆ ಹಾಕಿದ್ರೆ
ಒಳ್ಳೇದು. ಈಗಲೇ ನೀವು ಪ್ಲಾಟ್ 30 ಲಕ್ಷದ ಪ್ಲಾಟ್ ತೊಗೊಳಕ್ಕೆ ಯಾಕ್ರಿ ಹೋದ್ರಿ ಅಂತೇಳಿ ಗುಪ್ತಾ ಸರ್ ಬೈತಿರ್ತಾರೆ. ಸಾರಿ ಸರ್ ಅಂತ ಹೇಳಿ ಇಲ್ಲಿ ಇವ್ನು ಹೇಳ್ತಿರ್ತಾನೆ. ನಾನು 10 ವರ್ಷ ಬಿಸ್ನೆಸ್ನ ಮಾಡಿ ಆಮೇಲೆ ತೊಗೊಂಡಿರೋದು ಅಂತ ಹೇಳ್ತಾರೆ. ಇಲ್ಲೆಲ್ಲರೂ ಮನೆಯವ್ರ ಕ್ಷಮೆ ಕೇಳಿದ ತಕ್ಷಣ ನಿಮ್ಮೆಲ್ಲ ಮನೆಯವ್ರ ಮುಖ ನೋಡಿಕೊಂಡು ನಾನು ಡೀಲರ್ಶಿಪ್ನ ಮುಂದೆ ವರ್ಷಕತ್ತೀನಿ. ಸೂರ್ಯ ಮತ್ತು ನಿಮ್ಮ ತಂದೆಯವ್ರ ಮುಖ ನೋಡಿಕೊಂಡು, ಇಲ್ಲ ಅಂತಂದರೆ ನಾನು ಡೀಲರ್ಶಿಪ್ನ ಕ್ಯಾನ್ಸಲ್ ಮಾಡ್ತಿದ್ದೆ ಇವಾಗಲೇ, ಮತ್ತು ಯಾವುದೇ ಡೀಲರ್ಶಿಪ್ನು ಸಿಗದೆ ಇರೋವಾಗ ಮಾಡ್ತಿದ್ದೆ ಅಂತೇಳಿ ಅವ್ನು ಹೇಳ್ತಾನೆ. ಇಲ್ಲಿ ಬಂದುಬಿಟ್ಟು ಶಾಂತಿ ಅಂತೂ ಫುಲ್ಲು ಉರ್ಕೋತಿರ್ತಾಳೆ. ಇವನಿಂದನೇ ಎಲ್ಲ ಆಗಿರೋದು. ಇಲ್ಲಿ ನನ್ನ ಗಂಡನಿಗೆ ಕರ್ಕೊಂಡು ಹೋಗಿರೋದು ಅವನು ಅವಮಾನ ಮಾಡೋದಕ್ಕೆ ಮನೋಜ್ಗೆ ಅಂತ ಹೇಳಿ ಶಾಂತಿ ಹೇಳ್ತಿರ್ತಾಳೆ. ಹೇಳಿದ್ನ ಕೇಳಿ ಸೂರ್ಯ ಯಾರು ಮಾಡಿರೋದು ಇದನ್ನೆಲ್ಲ ಕ್ರಿಯೇಟ್ ಮಾಡಿರೋದೇ ಇವರು ಅಂತ ಹೇಳಿ ಇಲ್ಲಿ ಸೂರ್ಯ ಬೈತಿರ್ತಾನೆ. ಮೀನಾಗೆ ಮೀನಾ ಕೂಡ ಬೈತಿರ್ತಾಳೆ, ನಮ್ಮ ಯಜಮಾನ್ರು ಏನು ಮಾಡಿರೋದು, ಅವ್ರೇನು ತಪ್ಪು ಮಾಡಿದ್ದಾರೆ ಅಂತ ಹೇಳಿ. ಅವನು ಯಾರೋ ಅಕ್ಷರಾಲ್ ಒಬ್ಬ ಕಾರ್ ಡ್ರೈವರು ನನ್ನ ಮಗನ ಬೈಯೋದಕ್ಕೆ, ನನ್ನ ಮಗನಿಗೆ ಬೈಯೋವಂಥ ಯೋಗ್ಯತೆ ಅವ್ನಿಗಿದೆಯಾ ಅಂತ ಹೇಳಿ, ನನ್ನ ಮಗನ ಬಗ್ಗೆ ಮಾತಾಡೋ ಯೋಗ್ಯತೆ ಅವ್ನಿಗೆ ಚೇತನ್ಗಿದೆಯಾ ಅಂತ ಹೇಳಿದ ತಕ್ಷಣ ಮೀನಾಗಂತೂ ಫುಲ್ ಕೋಪ ಬಂದುಬಿಡುತ್ತೆ. ಅತ್ತೆ ಕಾರ್ ಡ್ರೈವರ್ ಅಂದ ತಕ್ಷಣ ಕೇವಲವಾಗಿ ನೋಡೋಕೆ ಹೋಗಬೇಡಿ, ಕಾರ್ ಡ್ರೈವರ್ಗಳು ಅವನು ದುಡಿತಿರೋದು ಸ್ವಾಭಿಮಾನದಿಂದ, ಯಾರ್ದೋ ದುಡ್ಡಲ್ಲಿ ಅಲ್ಲ ಅಂಥೇಳಿ ಸೂರ್ಯ ಮತ್ತು ಮೀನಾ ಬೈತಿರ್ತಾರೆ. ಇವ್ನು ಕರ್ಕೊಂಬಂದಿದ್ದೆ ನನ್ನ ಅವಮಾನ ಮಾಡ್ಬೇಕಂತ ಹೇಳಿ. ಇವನಿಗೆ ಹೊಟ್ಟೆ ಉರಿ ನಾನು ಬೆಳೀತಿರೋದು ನಾನು ನೋಡಿ, ಅದ್ರಗೋಸ್ಕರನೇ ಗುಪ್ತಾ ಸರ್ನ ಇವನೇ ಕರೆಸಿರೋದು ಅಂತ ಹೇಳಿ ಇಲ್ಲಿ ಮನೋಜ್ ಹೇಳ್ತಾನೆ. ಅಬ್ಬ ಇದು ನನಗೆ ಹೊಳಿಲೇ ಇಲ್ವಲ್ಲೋ ಅಂತ ಹೇಳಿ ಇಲ್ಲಿ ಸೂರ್ಯ ಮತ್ತೆ ಮಾತಾಡ್ತಾನೆ. ಇದು ನನಗೆ ಅವಾಗಲೇ ಹೊಳಿಲೇ ಇಲ್ಲ ಅಂತ ಹೇಳಿ ಸೂರ್ಯ ಹೇಳ್ತಾನೆ. ನೀನು ಕರೆಸಿರೋದು ನೀನೇ ಕಣೋ ಅಂತ ಹೇಳಿ ಇಲ್ಲಿ ಶಾಂತಿ ಮತ್ತು ಈಸ್ ದಿನ ಬರ್ದಿರೋರು ಈಗ ಹೆಂಗೆ ಬಂದರು ಅಂತೇಳಿ ಹೇಳ್ತಿರ್ತಾರೆ. ಆ ಕಡೆ ಶ್ರುತಿ ಹೇಳ್ತಾಳೆ, ಅವರು ಯಾವುದೋ ಕೆಲಸದ ಮೇಲೆ ಬಂದಿದ್ದೀನಿ ಅಂತ ಹೇಳಿದ್ರಲ್ಲ ರೋಹಿಣಿಯವ್ರೆ ಅಂತ ಹೇಳಿದ ತಕ್ಷಣ ಅದೆಲ್ಲ ಸುಳ್ಳಾಗಿರುತ್ತೆ ಅಂತ ಹೇಳಿ ಇಲ್ಲಿ ಮನೋಜ್ ಹೇಳ್ತಿರ್ತಾನೆ. ಮುಗಿತೇನ್ರಪ್ಪ ನಿಮ್ಮೆಲ್ಲರದು ಇತ್ಯರ್ಥ ಮುಗಿತಾ? ಆಸ್ತಿ ಗಳಿಸಿಟ್ಟೋರ್ದು ಪಾಡಿನ ಹೆಂಗೋ, ಗಳಿಸದೇ ಇರೋದೇ ಈ ರೀತಿ, ಇನ್ನು ಗಳಿಸಿಟ್ಟೋರ್ದು ಇನ್ನು ಹೆಂಗೋ, ಪೆನ್ಷನ್ ದುಡ್ಡು ಬಂದಿರೋ ಪೆನ್ಷನ್ ದುಡ್ಡನ್ನು ಹಂಚ್ಕೊಂಡು ತಿನ್ನೋಕೆ ಈ ರೀತಿ ಹೊಡ್ಡಾಡಕತ್ತೀರಿ, ಮತ್ತು ಇನ್ನು ಆಸ್ತಿ ಮಾಡಿಟ್ಟೋರ್ದು ಗತಿ ಇನ್ನು ಹೆಂಗೋ ಅಪ್ಪ ಅಂಥೇಳಿ ಇಲ್ಲಿ ರಂಗನಾಥ್ ಕೋಪದಿಂದ ಹೇಳ್ತಿರ್ತಾರೆ. ನಾನು ಮಾಡಿಟ್ಟಿಲ್ಲ ಅಂತಲೇ ಪಾಡಾಗ್ಯದ, ಯಾಕಂದ್ರೆ ನಾನು ಪೆನ್ಷನ್ ದುಡ್ಡಿಗೆ ಈ ರೀತಿ ಮಾಡಕತ್ತೀರಿ ನೀವೆಲ್ಲರೂ ಅಂಥೇಳಿ ರಂಗನಾಥ್ ಭಾಳಷ್ಟು ಬೇಜಾರು ಮಾಡ್ಕೊತಿರ್ತಾರೆ. ಭಾಳಷ್ಟು ಬೇಜಾರು ಮಾಡಿಕೊಂಡು ಶಾಂತಿ ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ಇಲ್ಲಿ ರಂಗನಾಥ್ ಹೊರಗಡೆ ಹೋಗ್ತಿರ್ತಾನೆ. ಹೋಗಿದ ತಕ್ಷಣ ಇಲ್ಲೇ ಎಲ್ಲರೂ ಕೂಡ ಸುಮ್ಮನೆ ನಿಂತಿರ್ತಾರೆ. ಈ ಕಡೆ ಅಂತಂದ್ರೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದ್ರೆ ಹೂವು ಆರ್ಡ್ರ್ ಕೊಡ್ತಾಳಲ್ವ, ಅವಳು ಕೂಡ ಬಂದಿರ್ತಾಳೆ ಇಲ್ಲಿ ತೊಗೊಳೋದಕ್ಕೆ. ನಾನು ಮಾಡ್ತೀನಿ ಸರ್, ಇಲ್ಲಿ ಎಲ್ಲ ಮದುವೆ ಇದೆ ಅಂತ ಈ ಮನೆಯಲ್ಲಿ ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿದ ತಕ್ಷಣ ನಂಬರ್ ಕೊಟ್ಟು ಹೋಗಿ ಅಂತ ಅವ್ನು ಹೇಳಿರ್ತಾನೆ. ಹೇಳಿದ ತಕ್ಷಣ ಈ ಕಡೆ ಮೀನಾ ಕೂಡ ಹೂವಿನ ಆರ್ಡ್ರನ್ನ ತೊಗೊಂಬಂದು ಇಲ್ಲಿ ಅವಳಿಗೂ ಮೀನಾ